ಅಲ್ಲ ಅದು ಹಾಂ ಹಿಂಗೆ ಹೋಗಿ ಓಂ ನಮಃ ಶಿವಾಯ. ಪರಶಕ್ತಿಯೇ ನಮಃ. ನಮಃ ಶಿವಾಯ. ಓಂ ಹ್ರೀಂ ಪರಶಕ್ತಿಯೇ ನಮಃ. ಓಂ 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 ನಮಃ ಶಿವಾಯ. ಅಲ್ಲಿ ಕೆಳಗಡೆ ಹೋಗಬೇಕು. ಓಂ ಪರಶಕ್ತಿಯೇ ನಮಃ. ಓಂ नीचे मदर है. ओम ह्रीं पराशक्तिये नमः. ओम टिकट काउंटर. ओम नमः शिवाय. ओम ह्रीं पराशक्तिये नमः. ओम ह्रीं पराशक्तिये नमः. ओम नमः शिवाय. ओम ह्रीं पराशक्तिये नमः. ओम ह्रीं पराशक्तिये नमः. ओम नमः शिवाय. ओम ह्रीं पराशक्तिये और दिस इज माता वैष्णो देवी. चप्पल इधर ही कौन? ओम नमः शिवाय. ದ್ರೋಣಾಚಾರ್ಯರು ಯಾಕೆ ಅಂದರೆ ಇಲ್ಲೇ ಅವರಿಲ್ಲಿ ವಾಸ ಇದ್ದ ಜಾಗ ಅಂತ ತಪ್ತೇಶ್ವರಲ್ಲಿ. ओम नमः शिवाय. ओम ह्रीं पराशक्तिये नमः. ओम नमः शिवाय. ओम ह्रीं पराशक्तिये नमः. ओम नमः शिवाय. ओम ह्रीं पराशक्तिये. ಗುಹೆ ಒಳಗಡೆನೆಯ ದೇವಸ್ಥಾನ. ನ್ಯಾಚುರಲ್ ಗುಹೆ.
ಧ್ವನಿ ನೀರು ಬಿಡ್ತಾ ಇದೆ ನೋಡಿ, ಅದಕ್ಕೆ ಸಪ್ತೇಶ್ವರ ಅಂತ. ಒಂದೊಂದಾಗಿ ನೋಡಲಿ, ಧ್ವನಿ ನೀರು ಬಿಡ್ತಾ ಇದೆ ನೋಡಲ್ಲಿ ಬಿಡ್ತಾ ಇದೆ. ಯಾವಾಗಲೂ 365 ಅದರಿಂದ ಸಪ್ತೇಶ್ವರ ಒಂದೊಂದು ನೀರು ಬಿಡ್ತಾ ಇದೆ. ನಮಸ್ತೆ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾತ್ರಿಕಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ ಮಹಾದೇವಾಯ ನಮಃ. ಅಘೋರೇಭ್ಯೋ ಅಘೋರೇಭ್ಯೋ ಘೋರಘೋರಧರೇಭ್ಯಃ ಸರ್ವೇಭ್ಯಃ ಸರ್ವಶರ್ವೇಭ್ಯೋ ನಮಸ್ತೆ ಅಸ್ತು ರುದ್ರರೂಪೇಭ್ಯಃ. ಸತ್ಪುರುಷಾಯ ವಿದ್ಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಃ ಪ್ರಚೋದಯಾತ್. ತನ್ನೋ ರುದ್ರಃ ಪ್ರಚೋದಯಾತ್. ಈಶಾನಃ ಸರ್ವವಿದ್ಯಾನಾಂ ಈಶ್ವರಃ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮಾ ಶಿವೋ ಮೇ ಅಸ್ತು ಸದಾಶಿವೋ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ.
ಗೋದಾವರಿ ಸರಸ್ವತಿ ವೈಷ್ಣೋದೇವಿ ಆ ಕಡೆ ಹೋಗಿ ಹೋಗ್ತಾರೆ. ವೈಷ್ಣೋದೇವಿ ಮಂದಿರ, ವೈಷ್ಣೋದೇವಿ ಮಂದಿರ, ಡೆಹರಾಡು, ತಪಕೇಶ್ವರ ಮಂದಿರ. ನಾವೇನು ತಪಕೇಶ್ವರ ಮಂದಿರ ನೋಡಿದ್ವಿ 6000 ವರ್ಷಗಳ ಹಿಂದದ್ದು. ತಪಕೇಶ್ವರ ಅಂದರೆ ನೀರು ತಪಕ್ ಅಂತ ಗುಹೆ ಒಳಗಡೆ ನೀರು ಶಿವಲಿಂಗದ ಮೇಲೆ ತಪ 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 ಅಂದ್ಕೊಳ್ತಿರೋದು ತಪಕೇಶ್ವರ ಅಂತೇಳಿ. ಇಲ್ಲಿ ದ್ರೋಣಾಚಾರ್ಯರು ಇದ್ದರು, ಅವರು ಇಲ್ಲಿ ತಪಸ್ಸನ್ನು ಮಾಡೋರು ಅಂತಕ್ಕಂಥದ್ದು ಪ್ರತೀತಿ. ಹಾಗಾಗಿ ಇದು ಶ್ರೇಷ್ಠವಾದ ಸ್ಥಾನವನ್ನು ಪಡ್ಕೊಂಡಿದೆ. ಇದು ಯಾವುದೋ ನೀರಲ್ಲ, ನೀರೇ ಹರಿದು ಬರ್ತಾ ಇರ್ತಕ್ಕಂಥದ್ದು. ಬಹಳ ನೋಡಿ, ಎಲ್ಲ ನ್ಯಾಚುರಲ್ ಆಗಿರೋ ಗುಹೆ ಒಳಗಡೆನೇ ದೇವಸ್ಥಾನ. ಈಗ ಅದಕ್ಕೆ ಬಣ್ಣ ಹದಿರೋದ್ರಿಂದವ ಆ ಗುಹೆ ಅನ್ಸೋದು ಅನಿಸಲ್ಲ ಅಷ್ಟೇ. ಅದರಿಂದ ತಪಕೇಶ್ವರ ಅಂತ ಹೇಳೋದು 6000 ವರ್ಷಗಳ ಹಿಂದಿದ್ದು, ಬಹಳ ವಿಶೇಷವಾದದ್ದು. ಆಯ್ತು, ಹೊರಡೋಣ. ಹೋದರೆ ಏನು ಹೇಳ ಶಕ್ತಿನ ದ್ರೋಣಾಚಾರ್ಯರಿಗೆ ದಾರಿ ಇರುತ್ತೆ. ಪರಶುರಾಮರು ದ್ರೋಣಾಚಾರ್ಯರಿಗೆ ತಮ್ಮ ಶಕ್ತಿನ ದಾರಿ ಇರುತ್ತೆ. ಅದಕ್ಕೆ ಮುಂಚೆ ಅದಕ್ಕೆ ಮಹಾವೀರನಿಗೆ ಧರಣಸ್ಥಿ ಅಂತಲೇ ಇದೆ. ತಪಸ್ ಮಾಡಿದ ಮೇಲೆ ಅವರು ಮೇಲೆ ಆಮೇಲೆ ಅವರು ಇಲ್ಲಿ ಮೊದಲು ಪಾಂಡವರಿಗೆ ವಿದ್ಯೆಯನ್ನು ಕಲಿಸೋಕ್ಕೆ ಮುಂಚೆ ದ್ರೋಣಾಚಾರ್ಯರಾಗಿರಲಿಲ್ಲ. ಇಲ್ಲಿ ತಪಸ್ಸನ್ನು ಮಾಡಿರಿ, ನನಗೆ ಭಗವಂತ ನನಗೆ ಅನೇಕ ಬಿಲ್ಲು ವಿದ್ಯೆಗಳೆಲ್ಲ ಶಕ್ತಿಯನ್ನು ಕರುಣಿಸು ಅಂದಾಗ ತಥಾಸ್ತು ಅಂತ ಹೇಳ್ತಾನೆ ಪರಮೇಶ್ವರ. ಆ ಪರಮೇಶ್ವರನೇ ರೂಪನಾದಂಥ ಪರಶುರಾಮ ಅವರೆಲ್ಲ ತಮ್ಮ ಜೀವನದಲ್ಲಿ ಎಲ್ಲ ಪಡ್ಕೊಂಡಿರೋ ತಪಾಶಕ್ತಿಯನ್ನು ದ್ರೋಣರಿಗೆ ನೀಡ್ತಾರೆ. ಅದಕ್ಕೆ ಅವರನ್ನು ದ್ರೋಣಾಚಾರ್ಯರಾಗ್ತಾರೆ. ಅವರೇ ಮುಂದೆ ಪಾಂಡು ಮಕ್ಕಳಾದಂಥ ಎಲ್ಲರಿಗೂ ಅವರವರ ಮಕ್ಕಳು ಎಲ್ರಿಗೂ ಆ ಬಿಲ್ಲು ವಿದ್ಯೆ, ಅನೇಕ ರಣತಂತ್ರ ವಿದ್ಯೆಗಳನ್ನು ಹೇಳ್ಕೊಡ್ತಾರೆ. ಅದೆಲ್ಲವೂ ಪರಶುರಾಮರ ಪಡ್ಕೊಂಡಂತಹ ತಪೋಶಕ್ತಿಯನ್ನು ಅವರಿಗೆ ದಾರಿ ಎರೀತಾರೆ. ಆ ದಾರಿ ಎರಲಿಕ್ಕೆ ಅವರಿಗೆ ಬೇಕಾದಂಥ ಶಕ್ತಿಯನ್ನು ಪಡ್ಕೊಂಡಂತಹ ಸ್ಥಳ ತಪಕೇಶ್ವರ. ಗುಹೆ. ಇದೊಂದು ಗುಹೆ ಒಳಗೆ ಶಿವ, ನೀರು ಯಾವಾಗಲೂ ಗುಹೆ ಒಳಗಡೆ 365 ದಿನವೂ ಕೂಡ ಶಿವಲಿಂಗದ ಮೇಲೆ ಬೀಳ್ತಾನೇ ಇರುತ್ತೆ. ವೈಷ್ಣೋದೇವಿ ಹೋಗ್ಬೋದ ಇಲ್ಲಿ? ಕೌನ್ಸ ನದಿ ಗುಹೆ ಅದು, ವೈಷ್ಣೋದೇವಿ ಗುಹೆ ಅದು. ಹೌದಾ?
जय बोलो टपकेश्वर महाराज की जय। वैष्णवी माता की जय। सर्वमंगल मांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते। सर्वमंगल मांगल्ये सर्वार्थ साधिके ಭದ್ರಕಾಳಿ ಟೆಂಪಲ್ ಇದಿಲ್ಲ, ಲೈಟ್ಸ್ ಇಲ್ಲ. ಮಹಾಭದ್ರಕಾಳಿ ಟೆಂಪಲ್ ಕಡೆ ಏನು ಮಾಡೋದ? ಇದು ಹೋಗು ಇಲ್ಲಿ ಮಾತ್ರ ಹೋಗ್ತದೆ. ಹೋಗಿ ಬನ್ನಿ. ಭದ್ರಕಾಳಿ ಟೆಂಪಲ್ ಇಸ್ ಕ್ಲೋಸ್ಡ್. ಅಮ್ಮ ಓಂ ಜಯತ್ವಂ ದೇವಿ ಚಾಮುಂಡೇ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ. ಜಯತ್ವಂ ದೇವಿ ಚಾಮುಂಡೇ ಜಯ ಭೂತಾರ್ತಿಹಾರಿಣಿ ಜಯ ಸರ್ವಗತೆ ದೇವಿ ಕಾಲರಾತ್ರಿ ನಮೋಸ್ತುತೆ. ಭದ್ರಕಾಳಿ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಲಕ್ಷ್ಮೀಶ್ಚ ವಿದ್ಮಹೇ ವಿಷ್ಣುಪತ್ನೀಶ್ವರಿ ನಮೋ ಲಕ್ಷ್ಮೀ ಪ್ರಚೋದಯಾತ್. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. 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 ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ಹ್ರೀಂ ಪರಾಶಕ್ತ್ಯೈ ನಮಃ. ದ್ರೋಣಾಚಾರ್ಯರು ಇಲ್ಲೇ ಇದ್ದಾರೆ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಸದ್ಗುರು ಶ್ರೀ ದ್ರೋಣಾಚಾರ್ಯ ಮಹಾರಾಜ ಕಿ ಜೈ. ಎಷ್ಟು ದೂರ? 1 ಕಿಲೋಮೀಟರ್ ಬೇಡ, ಹತ್ತಿರದಲ್ಲಿದೆ. ಕಲ್ಸಕ್ಕಿಂತ ಹತ್ತಿರದಲ್ಲಿರೋದಿದೆಯಾ? ನಾವು ಹೀಗೆ ಬಂದಿದ್ದ ಹೀಗೆ ಎಕ್ಸಾಕ್ಟ್ಲಿ ಅಲ್ವಾ? ನೋಡ್ಬೇಕಪ್ಪ, ಎಲ್ಲ ಬಂದ ಕಡೆ ನೋಡೋದು ಹಿಂದೆ ಹೋಗ್ಬೇಕಣ್ಣ. ಅಲ್ಲಿ ಗಾಡಿ
ಇಲ್ಲೇ ಬರ್ತಾ ಇರುತ್ತೆ ಗಾಡಿ. सर यही मंगा रहे हैं गाड़ी. ಹಾಂ ಹಾಂ. ಅದು ಇನ್ನೊಂದು ಸಂಕಲ್ಪ ಇದೇನೇನಿದೆ? ಅದು 7.5. ಹಾಂ, ಅದು 7.5. ಇದರಲ್ಲಿ ಏನೇನಿದೆ ಇದು? ಬಂತು ನೋಡು. ನಾನು ಅದೇ ಆ ಕಡೆಗೆ ಬರೋದು ಒಳ್ಳೆಯದೇನೋ ಕುತ್ಕೊಂಡು ಎಸ್. ಹಾಂ, ಬಂದೆ. ಜೈ ಶ್ರೀಮಂತ್ ನಡೀರಿ ಹೊರಡೋಣ.